ಡಾಕ್ಟರ್, ನೀವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆಯಾ? ನೀವು ನೋಡಿದಾಗೆ ಹೆಚ್ಚಾಗ್ತಾ ಇದ್ರೆ ಏನು ರೀಸನ್? ಇಲ್ಲ, ನನ್ನ ಪ್ರಕಾರ ಹೆಚ್ಚು ಅಂತಲ್ಲ, ಅವೇರ್ನೆಸ್ಸು ಜಾಸ್ತಿ ಇದೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಕೆಪಾಸಿಟಿ ಟು ಐಡೆಂಟಿಫೈ, ಅವೇರ್ನೆಸ್ ಮತ್ತು ಅವೈಲಬಿಲಿಟಿ. ಅಂದರೆ ನಾನು ಹೇಳೋದು, ಮುಂಚೆ ಎಲ್ಲ ಈ ಥರ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಎಷ್ಟೋ ಜನ. ಈ ಗಂಟಿದೆ, ಏನು ಗಂಟು ಅನ್ನೋದು ಊರವ್ರು ಹೇಳಬೇಕಿತ್ತು ಅಥವಾ ಯಾರಾದರೂ ಗೊತ್ತಿರೋರು ಹೇಳಬೇಕಿತ್ತು. ಇವತ್ತು ಪ್ರಪಂಚದ ಇನ್ಫಾರ್ಮೇಷನ್ ಎಲ್ಲ ಬಂದ್ಬಿಡುತ್ತೆ ಚಾಟ್ ಜಿ ಪಿ ಟಿಯಲ್ಲಿ. ಇದು ಫೋಟೋ ತೆಗೆದು ಹಾಕ್ಬಿಟ್ರೆ ಇದೇನು ಅಂತ ಹೇಳಿದ್ರೆ ಚಾಟ್ ಜಿ ಪಿ ಟಿ ಹೇಳುತ್ತೆ ನಿಮಗೆ, ಅಥವಾ ಗೂಗಲ್ ಹೇಳುತ್ತೆ. ಸೊ ಯು ನೋ ಅವೇರ್ನೆಸ್, ಇದಕ್ಕೇನು ಮಾಡಬೇಕು ಅಂತಿದೆ. ಸೊ ನೀವು ಒಂದು ಲೆವೆಲ್ ಸ್ಟೆಪ್ ನಿಮಗೆ ಅರ್ಥ ಆಯಿತು. ಓಕೆ, ನೆಕ್ಸ್ಟ್ ಈಗ ಅವೈಲಬಿಲಿಟಿ. ಸ್ಕ್ಯಾನ್ ಬೇಕು, ಇವಾಗ ಸ್ಕ್ಯಾನಿಂಗ್ ಎಲ್ಲ ಕಡೆ ಇದೆ. MRI ಬೇಕು, ಇದೆ. ಡಾಕ್ಟರ್ಸ್ ಬೇಕು, ನಮ್ಮ ನೆಂಟರು ಯಾರೋ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ಫೋನ್. ಸೊ ಅದು ಜಾಸ್ತಿ ಇರೋದ್ರಿಂದ ಈ ಥರದ ಕಂಡೀಷನ್ಸು ಜಾಸ್ತಿ ಟ್ರೀಟ್ ಮಾಡೋಕ್ಕಾಗ್ತಾಯಿದೆ. ಪ್ಲಸ್ ನಾವು ಜಾಸ್ತಿ ದಿನ ಬದುಕ್ತಾ ಇದ್ದೀವಿ ಈಗ ಕಂಪೇರ್ ಟು 1947ರಲ್ಲಿ ನಾವು ಸ್ವತಂತ್ರ ಬಂದಾಗ ಆ್ಯಾವ್ರೇಜ್ ಬದುಕ್ತಾ ಇದ್ದಿದ್ದು 45 ವರ್ಷ. ಇವತ್ತು 75 ವರ್ಷ. ಬರೀ 75 ವರ್ಷದಲ್ಲಿ ನಾವು ಇನ್ನೂ 30 ವರ್ಷ ಆ್ಯಡ್ ಮಾಡಿದ್ದೀವಿ. ಆ್ಯಾವ್ರೇಜ್ ಜನ ಹೇಳ್ತಾರೆ, ನನ್ನ ಆ್ಯಾವ್ರೇಜು ಕೆಲವರು 85-90 ವರ್ಷ ಬದುಕೋ ಫ್ಯಾಮಿಲಿಗಳಿರ್ತವೆ, ಕೆಲವರು 60 ವರ್ಷ. ಬಟ್ ಆ್ಯಾವ್ರೇಜ್ ಮಾಡಿದ 75 ವರ್ಷ, ನಾವು ಬರೀ 75 ವರ್ಷದಲ್ಲಿ 30 ವರ್ಷ ಆ್ಯಡ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಫುಡ್ಡು, ಎಕನಾಮಿ, ಚೆನ್ನಾಗಿ ಜಾಬ್ಸು ಎಲ್ಲರಿಗೂ ಇರೋದ್ರಿಂದ ಐ ಥಿಂಕ್ ಇಟ್ ಈಸ್ ಗುಡ್. ಡಾಕ್ಟರ್, ಈಗ ಮಕ್ಕಳು ಅಂದ್ರೆ ಅದು ಇಡೀ ಒಂದು ಕುಟುಂಬದ ಪ್ರಪಂಚ. ಒಂದು ಮಗುಗೇನಾದ್ರೂ ಆದ್ರೆ ಇಡೀ ಕುಟುಂಬ ಹಾಳಾಗೋಗುತ್ತೆ ಆ ರೀತಿಯಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಏನಾದರೂ ಕ್ಯಾನ್ಸರ್ ತಡೆಯೋದಕ್ಕೆ ವ್ಯಾಕ್ಸಿನ್ಸ್ಗಳು ಅಡ್ವಾನ್ಸ್ ಆಗಿ ಈಗ ಇದೆಯಾ? ಸೊ ಯಾವ ಕ್ಯಾನ್ಸರ್ಗಳಿಗೆ ವ್ಯಾಕ್ಸಿನ್ ಅನ್ನು ಅರ್ಲಿ ಹಾಕೋಬಹುದು ನೆಕ್ಸ್ಟ್ ಫ್ಯೂಚರಲ್ಲಿ ಕ್ಯಾನ್ಸರ್ ಬರದಂಗೆ? ಈಗ ಬೇರೆ ಜನರಲ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಒಂದು ವ್ಯಾಕ್ಸಿನ್ ಇದೆ. ಅದು ಬಿಟ್ಟರೆ ಈ ಬೋನ್ ಕ್ಯಾನ್ಸರ್ಸು ಅಥವಾ ಸಾಫ್ಟ್ ಟಿಶ್ಯೂ ಸಾರ್ಕೋಮಾ, ಅದಕ್ಕೆ ಯಾವುದು ವ್ಯಾಕ್ಸಿನ್ ಇಲ್ಲ. ಇಟ್ ಈಸ್ ವೆರಿ ವೆರಿ ಲಾಂಗ್ ವೇ. ಬಟ್ ಇಫ್ ಯು ವಾಂಟ್ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂದರೆ ನನ್ನ ಪ್ರಕಾರ ಫುಡ್, ಲೈಫ್ ಸ್ಟೈಲ್ ಈಸ್ ನಂಬರ್ 1. ಬೇರೆ ಹ್ಯೂಮನ್ HPV ವ್ಯಾಕ್ಸಿನ್ ಅಂತ ಏನು ಸರ್ವೈಕಲ್ ಕ್ಯಾನ್ಸರ್ ಹೇಳ್ತಿರಲ್ಲ, ಅದೊಂದೇ ಮಕ್ಕಳಿಗೆ ಕೊಟ್ಟರೆ ಹೆಣ್ಮಕ್ಳಲ್ಲಿ ಅದು ಸ್ವಲ್ಪ ಕಮ್ಮಿ ಮಾಡುತ್ತೆ. ಓಕೆ ಡಾಕ್ಟರ್, ಈಗ ಈ ಮಗು ವಿಚಾರದಲ್ಲಿ ನೋಡಿದ್ರೆ 1.5 ವರ್ಷ ಬೇಕಾಯ್ತಾ ಅವಳಿಗೆ ಅದರಿಂದ ಹೊರಗಡೆ ಬರೋದಕ್ಕೆ, ಅಥವಾ ತುಂಬಾ ಅರ್ಲಿನೇ ಕ್ಯಾನ್ಸರ್ ಇಂದ ಹೊರಗಡೆ ಬಂದಿದ್ದ ಆ ಪಾಪು ಅಂತ? ಇವಾಗ ಮಗು 1.5 ವರ್ಷ ಅಷ್ಟೇ, ಅದರಿಂದ ಹೊರಗಡೆ ಬರಬೇಕು ಅಂತೇನಿಲ್ಲ. ಅದು ಹೊರಗಡೆ ಆಲ್ಮೋಸ್ಟ್ ಎಲ್ಲ ಸರಿಯಾಗಿದ್ದು 1 ತಿಂಗಳಲ್ಲೆಲ್ಲ ಆಗೋಗಿತ್ತು, 1.5 ತಿಂಗಳಲ್ಲೆಲ್ಲ ಸಾರ್ಟ್ ಔಟ್ ಆಗಿತ್ತು. ಬಟ್ ಇವಾಗ 1.5 ವರ್ಷ. ನಾವಿವತ್ತು ನಿಮ್ಮ ಹತ್ರ ವಿಡಿಯೋ ಇಂಟರ್ವ್ಯೂ ಮಾಡುವಾಗ 1.5 ವರ್ಷ ಮಗುಗೆ ಅಂತ ಅಷ್ಟೇ. ಮಗು ಆರಾಮಾಗಿ ಇದೆ, ಏನು ತೊಂದರೆ ಇಲ್ಲ. ಬಟ್ ಅಂದ್ರೆ ಸಾಮಾನ್ಯವಾಗಿ ಕ್ಯಾನ್ಸರ್ ವಿಚಾರದಲ್ಲಿ ಆತಂಕ ಅಂದ್ರೆ ಅದು ಮತ್ತೆ ಮರುಕಳಿಸುತ್ತೆ, ಈ ರೀತಿಯಲ್ಲ ಆತಂಕ ಇರುತ್ತೆ, ಎಸ್ಪೆಷಲಿ ಪೋಷಕರಿಗೆ. ಸೊ ಏನ್ ಮೆಸೇಜ್ ಕೊಡ್ತೀರಾ? ತುಂಬಾ ಜನ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ, ಪೋಷಕರು ಸಫರ್ ಆಗ್ತಾ ಇದ್ದಾರೆ. ಸೊ ಅವರಿಗೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ ಅಂತ? ಏನಂದರೆ, ಫಸ್ಟ್ ಆಫ್ ಆಲ್ ಹೆದರ್ಕೋಬಾರ್ದು. ಮರುಕಳಿಸುತ್ತೆ ಅನ್ನೋದಕ್ಕೆ ಟೆಸ್ಟ್ಗಳಿರ್ತವೆ, ಅದನ್ನ ಫಾಲೋ ಅಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫಾಲೋ ಅಪ್ ಬಿಡಬಾರ್ದು. ಏನೇ ರೀಸನ್ ಇರಲಿ, 3 ತಿಂಗಳಿಗೆ ಒಂದ್ಸಲ, 2 ವರ್ಷಕ್ಕೆ, ಆಮೇಲೆ 6 ತಿಂಗಳಿಗೆ ಒಂದ್ಸಲ, 5 ವರ್ಷದ ತನಕ ಫಾಲೋ ಅಪ್ ಮಾಡಿ. ಸ್ಕ್ಯಾನ್ ಇರ್ಬೋದು, ಡಾಕ್ಟ್ರ್ ನೋಡೋದಿರ್ಬೋದು. ಸಮ್ಟೈಮ್ಸ್ ನಾವು ಬ್ಲಡ್ಡಲ್ಲೂ ಚೆಕ್ ಮಾಡ್ತೀವಿ, ಜೆನೆಟಿಕ್ಸಲ್ಲಿ, ಜೆನಾಮಿಕ್ಸಲ್ಲಿ. ಸೊ ಈ ಥರದ್ದೆಲ್ಲ ಮಲ್ಟಿಪಲ್ ಮೆಥಡ್ಸಲ್ಲಿ ಅದನ್ನ ಫಾಲೋ ಅಪ್ ಮಾಡಬೇಕು. ಸಣ್ಣದಿದ್ದಾಗಲೇ ತಗೊಂಡ್ಬಿಡ್ಬೇಕು. ಸೊ ಅರ್ಲಿ ರಿಕರೆನ್ಸ್ ಬಂದರೂ ನಾವು ಸಾರ್ಟ್ ಔಟ್ ಮಾಡ್ಬೋದು. ಬೇರೆ ತುಂಬ ದೊಡ್ಡದಾಗಿ ರಿಕರೆನ್ಸ್ ಬಂದಾಗ ಸಾರ್ಟ್ ಔಟ್ ಮಾಡೋದಕ್ಕಿಂತ ಅರ್ಲಿ ಬಂದು ತೆಗಿಬೋದು. ಓಕೆ, ಈ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಈಗ ರಿಕವರ್ ಆಗ್ತಾ ಇರೋದು ಅಥವಾ ಕ್ಯಾನ್ಸರ್ ಇದ್ದು, ಸೊ ಅವ್ರ ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು, ಆ ಕುರಿತು ಸಜೆಷನ್ಸ್ ಅನ್ನ ತಾವು ಕೊಡೋದಾದ್ರೆ? ಈಗ ಕ್ಯಾನ್ಸರ್, ಎಸ್ ವೆರಿ ಇಂಪಾರ್ಟೆಂಟ್, ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು, ಡಯಾಬಿಟಿಸ್ ಬರೋ ತನಕ ಎಲ್ಲ ತಿಂತಾ ಇರ್ತಾರೆ, ಎಲ್ಲ ಹೆಂಗೆ ಬೇಕಂಗೆ ಇರ್ತಾರೆ. ಡಯಾಬಿಟಿಸ್ ಬಂತು ಅಂತ ನೆಕ್ಸ್ಟ್ ದಿನನೇ ವಾಕ್ ಹೋಗ್ತಾರೆ. ಹೌದಲ್ವಾ? ಮುಂಚೆ ಹೋಗಿ ಅಂದ್ರೆ ಹೋಗಲ್ಲ, ನೆಕ್ಸ್ಟ್ ದಿನನೇ ವಾಕು, ಶುಗರ್ ಕಟ್ಟು, ಎಲ್ಲ ಕಟ್. ಬಟ್ ನಾನು ಹೇಳೋದು, ಇದು ಹ್ಯಾಬಿಟ್ ಏನಂದರೆ ಅವ್ರಿಗೊಬ್ರಿಗೆಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಅವಾಯ್ಡ್ ರಿಫೈನ್ಡ್ ಫುಡ್ಸ್, ನಂಬರ್ 1. ಆಯಿತಾ? ರಿಫೈನ್ಡ್ ಶುಗರ್ ಇರ್ಬೋದು, ರಿಫೈನ್ಡ್ ಆಯಿಲ್ ಇರ್ಬೋದು, ಎನಿಥಿಂಗ್ ರಿಫೈನ್ಡ್ ಫ್ಲೋರ್ ಇರ್ಬೋದು, ಎನಿಥಿಂಗ್ ರಿಫೈನ್ಡ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಬಾಡಿ ಟು ಡೈಜೆಸ್ಟ್. ಸೊ ದಟ್ ಈಸ್ 1 ಫಾರ್ ಶೋರ್ ಇನ್ ಫುಡ್ ಹ್ಯಾಬಿಟ್ಸ್. ಲಾಟ್ಸ್ ಆಫ್ ಫ್ರೂಟ್ಸ್, ಲಾಟ್ಸ್ ಆಫ್ ವೆಜಿಟಬಲ್ಸ್, ನೋ ಎಕ್ಸ್ಕ್ಯೂಸ್. ಆಯಿತಾ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ನೀಡ್ ಟು ಈಟ್ ಕ್ವೈಟ್ ನೈಸ್ಲಿ. ಡೋಂಟ್ ಕ್ಯಾಲ್ಕುಲೇಟ್ ಫುಡ್ ಓನ್ಲಿ ಬೈ ಕ್ಯಾಲರೀಸ್. ಅಂದರೆ ಬರೀ ಕ್ಯಾಲರೀಸಲ್ಲಿ 2000 ಕ್ಯಾಲರೀಸ್ ನಾವು ಒಂದು ಮೈಸೂರು ಪಾಕ್ ತಿಂದರೆ 2-3 ಮೈಸೂರು ಪಾಕ್ ತಿಂದರೆ ಆಗುತ್ತಾ? ಆಗಲ್ಲ.
ಅಂದರೆ ನಾನು ಹೇಳೋದು ವಿ ಹ್ಯಾವ್ ಟು ಹ್ಯಾವ್ ಕೈಂಡ್ ಆಫ್ ಅ ಬ್ಯಾಲೆನ್ಸ್ಡ್ ಮಾಡ್ರೇಟ್ ಅಪ್ರೋಚ್. ಸೊ ಯು ಶುಡ್ ಈಟ್ ವೆಲ್. ಥ್ಯಾಂಕ್ ಯು ಡಾಕ್ಟರ್, ತುಂಬಾ ಮಾಹಿತಿಗಳನ್ನ ನಮ್ಗೆ ಹೇಳ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಒಳ್ಳೆಯದಾಗಲಿ. ಸೊ ಇದಿಷ್ಟು ಡಾಕ್ಟರ್ ಪ್ರಮೋದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.